ಕೃಷ್ಣ ಸರ್, ನಾವು ಇತ್ತೀಚೆಗೆ ಮೈಸೂರಿನ ಆಂದೋಲನ ಏನು ಜನಾಂದೋಲನ ಕಾರ್ಯಕ್ರಮ ಏನು ನಡೀತಲ್ಲ ಕಾಂಗ್ರೆಸ್ದು, ಅದನ್ನು ಭಾಳ ಜನಸಾಮಾನ್ಯರೆಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಅಲ್ಲಿ ವೇದಿಕೆ ಮೇಲೆ CM ಸಿದ್ದರಾಮಯ್ಯನವರು ಏನೇನು ಮಾತಾಡಿದ್ರು, ಅವರು ಹೇಳ್ತಾ ಇದ್ರು, ಈ ಸೈಟನ್ನು ಕೊಟ್ಟಿದ್ದು ಮೂಡ, ನನಗೆ ಬದರಿ ಸೈಟನ್ನು ಕೊಟ್ಟಿದ್ದು ತಪ್ಪ, ನಾನು ಬದರಿ ಸೈಟ್ ತಗೊಂಡಿದ್ದೆ ತಪ್ಪ, ಇದರಲ್ಲಿ ನಂದೇನು ತಪ್ಪಿದೆ, ಮೂಡಾದವ್ರು ಕೊಟ್ಟಿದ್ದಾರೆ. ಜೊತೆಯಲ್ಲಿ ತಮಗೆ ಸೈಟನ್ನು ಕೊಟ್ಟ ಸಂದರ್ಭದಲ್ಲಿ BJP ಅಧಿಕಾರದಲ್ಲಿತ್ತು ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಇದ್ರ ಬಗ್ಗೆ ತಮ್ಮ ಕಾಮೆಂಟ್ ಏನು? ಸರ್, ಸರ್ಕಾರದಲ್ಲಿ BJP ಪಕ್ಷ ಇತ್ತು, ಮತ್ತೊಂದು ಇತ್ತು ನನಗೆ ಗೊತ್ತಿಲ್ಲ. ಅದು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ, ಸಂಬಂಧಪಟ್ಟ ವ್ಯಕ್ತಿಗಳ ಮೇಲೆ ಪ್ರಭಾವನ ಬೀರಿ, ಇವ್ರ ಪ್ರಭಾವ, ಸಿದ್ದರಾಮಯ್ಯ ಪ್ರಭಾವ ಬೀರಿ ಪಡ್ಕೊಂಡಿರೋದು ನಿಜ. ಸೊ ಅವರಿಗೆ ನಿವೇಶನ ಹಂಚಿಕೆ ಮಾಡಿದ ಸಂದರ್ಭದಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು HV ರಾಜೀವನವರು. ಸೊ ಅವರು ಆ ಸಂದರ್ಭದಲ್ಲಿ BJPಯಲ್ಲಿ ಇದ್ರು ಕೂಡ ದೈಹಿಕವಾಗಿ, ಸೊ ಮಾನಸಿಕವಾಗಿ ಕಾಂಗ್ರೆಸ್ಸಲ್ಲಿ ಇದ್ರು ಅಂತ ಸಾಬೀತಾಗಿದೆ. ಯಾಕೆಂತಂದರೆ ಸೊ BJP ಅಧಿಕಾರದ ಅವಧಿ ಮುಗಿದ ತಕ್ಷಣ ಅವರು ಈಗ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ, ಮತ್ತು ಸಿದ್ದರಾಮಯ್ಯನ ಭಾಳ ಹೊಗಳಕ್ಕೆ ಶುರು ಮಾಡಿದ್ದಾರೆ. ಸೊ ಸಿದ್ದರಾಮಯ್ಯನಂಥ ವ್ಯಕ್ತಿ ಮತ್ತೊಬ್ಬರು ಇಲ್ಲ ಅನ್ನೋ ರೀತಿಯಲ್ಲಿ ತುಂಬ ಹೊಗಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ, ಸಿದ್ದರಾಮಯ್ಯವರು ರಾಜೀವ್ ಅವ್ರ ಮೇಲೆ ಪ್ರಭಾವನ ಬೀರಿ ಮತ್ತು ಈ ನಿವೇಶನ ಪಡ್ಕೊಂಡಿದ್ದಾರೆ, ಮತ್ತು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಮಾಡಿದ್ದಾರೆ, ಅದೆಲ್ಲ ಗೊತ್ತಾಗುತ್ತೆ. ಸೊ ಅದಕ್ಕೆ ಪೂರಕವಾದ ಸಾಕಷ್ಟು ಮಾಹಿತಿ ಸಾಕ್ಷ್ಯಗಳು ನಮ್ಮ ಹತ್ರ ಇದೆ. ಓಕೆ ಸರ್, ಈಗ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೋರಿರುವಂಥ ವಿಚಾರ ಇದು ಎಲ್ಲಿವರೆಗೆ ಬಂದಿದೆ, ಮತ್ತು ಏನು ಮುಂದಿನ ನಡೆ ಏನಿರ್ಬೋದು ಅಂತ? ಸರ್, ಮೊದಲನೇದಾಗಿ ನಾನು 8/7/2024 ರಾಜ್ಯಪಾಲರಿಗೆ ನೇರವಾಗಿ ದೂರರ್ಜಿ ಕೊಟ್ಟೆ. ಸೊ ಇದರ ಬಗ್ಗೆ ನೀವೇ ವಿಚಾರಣೆ ಮಾಡಿ ನೀವೇ ಒಂದು ಕ್ರಮ ತಗೊಳ್ಳಿ ಅಂತೇಳಿ. ಅವರು ಆ ನಿಟ್ಟಿನಲ್ಲಿ ಯಾವುದೇ ರೀತಿ ಕ್ರಮ ತಗೊಳ್ತಾರೆ ಅನ್ನೋ ಮಾಹಿತಿ ನನಗೆ ಬರದೇ ಇರೋದ್ರಿಂದ ನ್ಯಾಯಾಲಯದಲ್ಲಿ ಖಾಸಗಿ ದೂರರ್ಜಿ ಸಲ್ಲಿಸೋದಕ್ಕೆ ಒಂದು ತೀರ್ಮಾನ ಮಾಡಿ 31/7/2024 ಅವರಿಗೆ ಮನವಿ ಪತ್ರ ಸಲ್ಲಿಸಿ, ಸೊ ಈ ಥರ ಕಾನೂನಾತ್ಮಕ ಪ್ರಕ್ರಿಯೆನ ನಡೆಸೋದಕ್ಕೆ ನನಗೆ ಅನುಮತಿ ಕೊಡಿ ಅಂತೇಳಿ ಅರ್ಜಿ ಸಲ್ಲಿಸಿದ್ದೀನಿ. ಅದು ಇವತ್ತೂ ಕೂಡ ಅವ್ರದಿಂದ ಯಾವುದೇ ನನಗೆ ಮಾಹಿತಿ ಬಂದಿಲ್ಲ. ಹಾಗಾಗಿ ನ್ಯಾಯಾಲಯದಲ್ಲಿ ನಮ್ಮ ಪ್ರಯತ್ನ ಮುಂದುವರಿಸಿದ್ದೀವಿ. ಸರ್, ಈಗ ಏನಾದ್ರು ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿ ಮಾಡುವಂಥದ್ದು ಅಥವಾ ತಮ್ಮ ಒಂದು ಇದಕ್ಕೆ ಸಂಬಂಧಪಟ್ಟಂತೆ, ದೂರಿಗೆ ಸಂಬಂಧಪಟ್ಟಂತೆ ಏನಾಯಿತು ಅಂತ ಕೇಳುವಂಥದ್ದು, ಆ ಥರದ್ದೇನಾದ್ರು ತಮ್ಮ ಒಂದು ಇದರಲ್ಲಿ ಆಲೋಚನೆಯಲ್ಲಿದೆಯಾ? ಇಲ್ಲ ಸರ್, ಈಗ ನ್ಯಾಯಾಲಯದಲ್ಲಿ ಪ್ರಕ್ರಿಯೆ ನಡೀತಾರಲ್ಲ, ಈ ಮಧ್ಯಂತರದಲ್ಲಿ ಸುಮ್ಮನೆ ಗೊಂದಲ ಮೂಡಿಸೋದು ಬೇಡ ಅನ್ನೋ ಕಾರಣಕ್ಕೆ ಸೊ ಮಾನ್ಯ ನ್ಯಾಯಾಲಯ 20 ತಾರೀಕು ಏನು ಆದೇಶ ಮಾಡ್ತಾ ಅಂದ್ಕೊಂಡು ಮುಂದಿನ ಹೆಜ್ಜೆ ಇಡೋಣ ಅಂತೇಳಿ ನಾವು ಇದು ಮಾಡಿದ್ದೀವಿ. ಸರ್, ನ್ಯಾಯಾಲಯದ ಅಬ್ಸರ್ವೇಷನ್ಸ್ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿರುವಂಥ ಅಬ್ಸರ್ವೇಷನ್ಸ್ ಏನಿತ್ತು ಸರ್ ಇವತ್ತು? ವಾದ ತಮ್ಮ ಕಡೆಯಿಂದ ಏನು ವಾದ ಇತ್ತು ಅಂತ? ಸರ್, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಂದರೆ ಸಿದ್ದರಾಮಯ್ಯವರು ನಾವು ಯಾವುದೇ ರೀತಿಯ ಅಪರಾಧ ಕೃತ್ಯ ಮಾಡಿಲ್ಲ, ತಪ್ಪು ಮಾಡಿಲ್ಲ, ನಾವು ಕಾನೂನಾತ್ಮಕವಾಗಿ ನಿವೇಶನ ಪಡ್ಕೊಂಡಿದ್ದೀವಿ ಅಂತ ಏನು ಹೇಳ್ತಾ ಇದ್ದಾರೆ. ಸೊ ಅದು ಸುಳ್ಳು. ಸೊ ನಾವು ಮಾಡತಕ್ಕಂಥ ಆರೋಪ ಸತ್ಯ ಅನ್ನೋದು ಸೊ ಮಾನ್ಯ ನ್ಯಾಯಾಲಯಕ್ಕೆ ಈಗಾಗಲೇ ಮನವರಿಕೆ ಆಗಿದೆ. ಸೊ ಮಾನ್ಯ ನ್ಯಾಯಾಲಯದ ಮುಂದೆ ಪ್ರಶ್ನೆ ಇರುತ್ತದೇನಂತಂದರೆ, ಸೊ ತನಿಖೆಗೆ ಆದೇಶ ಮಾಡಬೇಕಾದ್ರೆ ಪೂರ್ವ ಮಾನ್ಯತೆ ಪಡಿಬೇಕಾ ಬೇಡ ಅನ್ನೋದೇ ಮುಖ್ಯ ಪ್ರಶ್ನೆ ಇದೆ ಅಷ್ಟೇ ಹೊರತು ಇವರು ಅಪರಾಧ ಕೃತ್ಯ ಮಾಡಿದಾರ ಇಲ್ವೋ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸಂಶಯ ಕಂಡು ಬಂದಿಲ್ಲ. ಸೊ ಇದು ನಮಗೆ ಪ್ರಮುಖವಾದ ಒಂದು ಜಯ. ಸೊ ಇವರು ಅಪರಾಧ ಕೃತ್ಯ ಮಾಡಿದಾರನ್ನ ನಾವು ಮಾನ್ಯ ನ್ಯಾಯಾಲಯಕ್ಕೆ ಮನವರಿಕೆ ಮಾಡ್ಕೊಂಡಿದ್ದೀವಿ. ಸೊ ಈಗ ಇರೋಂಥದ್ದು ಇಷ್ಟೇ, ಏನು ಒಂದು ತನಿಖೆಗೆ ಆದೇಶ ಮಾಡೋದಕ್ಕಾಗಲಿ, ಮತ್ತೊಂದು ಆದೇಶ ಮಾಡೋಕ್ಕಾಗಲಿ, ಸೊ ಪೂರ್ವಮಾನ್ಯತೆ ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಆ ಸಂಬಂಧ ಇವತ್ತು ನ್ಯಾಯಾಲಯದಲ್ಲಿ ನಮ್ಮ ವಕೀಲರು ಕೂಡ ಅದ್ರ ಬಗ್ಗೆ ವಾದ ಮಂಡನೆ ಮಾಡಿ ಅದಕ್ಕೆ ಪೂರಕವಾದಂಥ ನ್ಯಾಯಾಲಯದ ಆದೇಶಗಳನ್ನು ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಸೂಕ್ತ ಆದೇಶ ಮಾಡೋದ್ರ ನಂಬಿಕೆ ನಮಗಿದೆ.